30,000 ಟನ್ ಪ್ಲಾಸ್ಟಿಕ್ನಿಂದ ಸ್ವಚ್ಛ ಭಾರತ ಅಭಿಯಾನದ ಗಾಂಧೀಜಿ ಕನ್ನಡಕ ಲಾಂಛನದ ಆಕೃತಿ ರಚನೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲು. ಮಹಾತ್ಮ ಗಾಂಧೀಜಿ ಅವರ 155ನೇ ಜನ್ಮದಿನದ ಅಂಗವಾಗಿ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಲು CII11 ಯಂಗ್ ಇಂಡಿಯನ್ ಸಂಸ್ಥೆ ವಿಭಿನ್ನ ಪ್ರಯತ್ನ ಕೈಗೊಂಡಿದೆ. ಸಂಪೂರ್ಣ ಸ್ವಚ್ಛತೆ ಕುರಿತು ಜನಜಾಗೃತಿಗಾಗಿ 30,000 ಟನ್ ತ್ಯಾಜ್ಯ ಬಳಸಿ 4,000 ಅಡಿ ಅಗಲದ ಸ್ವಚ್ಛ ಭಾರತ ಅಭಿಯಾನದ ಲಾಂಛನವಾದ ಗಾಂಧೀಜಿ ಕನ್ನಡಕ ರಚಿಸಲಾಗಿದೆ. ನಗರದ ಓರಿಯನ್ ಮಾಲ್ನಲ್ಲಿ ರಚಿಸಿರುವ ಈ ಆಕೃತಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದ್ದು, ಗಾಂಧಿ ಜಯಂತಿ ದಿನದಂದು ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಮಂಗಳೂರಿನ ಕರಾವಳಿಯ ಜಲಮೂಲಗಳಿಂದ ಸಂಗ್ರಹಿಸಿರುವ ಪ್ಲಾಸ್ಟಿಕ್ ಚೀಲಗಳು, ಬಾಟಲ್ಗಳು, ಚಪ್ಪಲಿ, ಥರ್ಮಾಕೋಲ್, ಪರಿಸರಕ್ಕೆ ಮಾರಕವಾಗಿರುವ ಇತರೆ ವಸ್ತುಗಳನ್ನು ಪರಿಶೋಧಿಸಿ ಸ್ವಚ್ಛ ಭಾರತ ಲಾಂಛನದ ಆಕೃತಿ ರಚಿಸಲಾಗಿದೆ. ಈ ಬೃಹತ್ ಪ್ರಮಾಣದ ಕಸ ಸಮುದ್ರ ಸೇರುವುದನ್ನು ತಡೆಯುವ ಉದ್ದೇಶದಿಂದ ಕಸವನ್ನು ರಸವಾಗಿ ಪರಿವರ್ತಿಸಿ ಸಂದೇಶ ಮತ್ತು ತಿಳುವಳಿಕೆ ನೀಡುವ ಉದ್ದೇಶವನ್ನು ಇದು ಒಳಗೊಂಡಿದೆ. ಅಜೀಜ್ ಚಾಪ್ಟರ್ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಜಹ್ರಿನ್, ಸಹ ಅಧ್ಯಕ್ಷ ಪೂಜಿತಾ ಪ್ರಸಾದ್, ಪರಿಸರ ಹೋರಾಟಗಾರ್ತಿ ಸಂಗೀತಾ ಎಂ, ಕ್ಲೈಮೇಟ್ ಆಕ್ಷನ್ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಾರ್ಥ್ ಕೃಷ್ಣಕುಮಾರ್, ಪ್ಲಾಸ್ಟಿಕ್ ಫಿಶರ್ ಇಂಡಿಯಾ ನಿರ್ದೇಶಕರಾದ ಹರೀಶ್ ಶೆಣೈ, ಕಲಾವಿದ ಮೊಹಮ್ಮದ್ ಮಹರ್ ಅಹಮದ್, ಬ್ರಿಗೇಡ್ ಗ್ರೂಪ್, ರಿಯಲ್ ಎಸ್ಟೇಟ್ ಗ್ರೂಪ್, ಸುನಿಲ್ ಮನ್ಸ್ವಿ ಮತ್ತಿತರರ ಸಹಯೋಗದಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಮೊಹಮ್ಮದ್ ಜಹ್ರಿನ್ ಬಿನ್ ಮಾತನಾಡಿ, ಪರಿಸರ ಉಳಿದರೆ ನಾಡು ಉಳಿಯುತ್ತದೆ. ಪರಿಸರ ಹಾಳಾದರೆ ಮನುಷ್ಯ ಜೊತೆಯಲ್ಲಿ ಪ್ರಾಣಿ ಪಕ್ಷಿಗಳ ಜೀವಕ್ಕೂ ಅಪಾಯ ಎದುರಾಗುತ್ತದೆ. ಪ್ರವಾಸದ ನೆಪದಲ್ಲಿ ಮತ್ತು ಸಂತೋಷ ಕೂಟದಲ್ಲಿ ಭಾಗವಹಿಸಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಾರೆ. ಇದರಿಂದ ಸಮುದ್ರ, ನದಿ ಹಾಳಾಗುತ್ತದೆ ಎಂದರು. ಹರೀಶ್ ಶೆಣೈ ಮಾತನಾಡಿ, ನಮ್ಮ ಸಂಸ್ಥೆಯಿಂದ ಈವರೆಗೆ ಮಂಗಳೂರಿನಲ್ಲಿ 200 ಟನ್ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯವನ್ನು ಸಂಗ್ರಹಿಸಲಾಗಿದ್ದು, ಇವು ಸಮುದ್ರ ಸೇರುವುದನ್ನು ತಡೆಯಲಾಗುತ್ತಿದೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಸೇವಿಸಿದ ತಿಮಿಂಗಿಲಗಳು, ಡಾಲ್ಫಿನ್ ಮೀನುಗಳ ಸಂತತಿಗೆ ಸಂಚಕಾರ ಬಂದಿದೆ. ಪರಿಸರ ಉಳಿಯಬೇಕಾದರೆ ಪ್ರತಿಯೊಬ್ಬ ನಾಗರಿಕರು ಆಂದೋಲನದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು. ಕ್ಲೈಮೇಟ್ ಆಕ್ಷನ್ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಸಿದ್ಧಾರ್ಥ್ ಕೃಷ್ಣಕುಮಾರ್ ಮಾತನಾಡಿ, ಮರುಬಳಕೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕು. ಬಳಕೆ, ಮರುಬಳಕೆ ಮತ್ತು ಸಂಸ್ಕರಣೆಯಿಂದ ಪರಿಸರ ಮತ್ತು ಮಾನವ ಶಕ್ತಿ ಉಳಿತಾಯವಾಗುತ್ತದೆ. ಮಹಾತ್ಮ ಗಾಂಧಿ ಅವರ ಸ್ವಚ್ಛ ಭಾರತ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಮತ್ತು ಸಾರ್ವಜನಿಕರಿಗೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ನಾನು ಸಂಜನಾ, ನಾನು ಒಬ್ಬ ಲಾಯರ್. ಜಯಂತ್ ಪಟ್ಟಣ್ ಶೆಟ್ಟಿ ಅಸೋಸಿಯೇಟ್ಸ್ ಅನ್ನೋ ಲಾ ಫರ್ಮಲ್ಲಿ ನಾನು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಯಂಗ್ ಇಂಡಿಯನ್ಸಲ್ಲಿ ಎಲ್ಲರೂ ವರ್ಕಿಂಗ್ ಪ್ರೊಫೆಷ್ನಲ್ಸೇ ಇದ್ದೀವಿ. ನೇಷನ್ ಬಿಲ್ಡಿಂಗೋಸ್ಕರ ಎಲ್ಲರೂ ಒಟ್ಟಿಗೆ ಬಂದು ನಮ್ಮ ಫ್ರೀ ಟೈಮಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ನಾವು ಯಂಗ್ ಇಂಡಿಯನ್ಸ್ ಅಂತ ಒಂದು ಸಂಸ್ಥೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ನ ಯಂಗರ್ ವಿಂಗ್ ಅಂದರೆ ಯುವಕರೆಲ್ಲ ಸೇರಿ ಮಾಡಿರುವಂಥ ಒಂದು ಸಂಸ್ಥೆ ಇದು ಯಂಗ್ ಇಂಡಿಯನ್ಸ್ ಅಂತ. ನಾವೇನು ಮಾಡಿದ್ದೀವಿ ಇವತ್ತಂದರೆ, ಎಲ್ಲರಿಗೂ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಏನೇನು ಯಾವ್ಯಾವ ರೀತಿಯಿಂದ ಮಾಲಿನ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಮ್ಮದೇ ಮಂಗಳೂರಿನ ಬೀಚಸ್ ಮತ್ತು ರಿವರ್ಗಳಲ್ಲಿ ಸಿಕ್ಕಿರುವಂಥ ಪ್ಲಾಸ್ಟಿಕ್ನೆಲ್ಲ ಕಲೆಕ್ಟ್ ಮಾಡಿ, ಕ್ಲೀನ್ ಮಾಡಿ, ಸೆಗ್ರಿಗೇಟ್ ಮಾಡಿ, ಅಂದರೆ ಇದು ಯಾವ ಪ್ಲಾಸ್ಟಿಕ್ಕು, ಯಾರು ಹಾಕಿರೋ ಪ್ಲಾಸ್ಟಿಕ್ ಅಂತ ನಮಗೆ ಕ್ವೆಶನ್ ಬರ್ಬೋದು. ಇದು ನಾವೇ ಯೂಸ್ ಮಾಡಿ ಎಸ್ದಿರೋ ಅಂಥದ್ದು. ಈಗ ಚಪ್ಪಲಿಗಳಿರ್ಬೋದು, ಇಲ್ಲ ಆಯಿಲ್ ಪ್ಯಾಕೆಟ್ ಇರ್ಬೋದು. ನೀವೊಂದು ಇದ್ರ ಸುತ್ತ ಹೋದರೆ, ಈ ಲೋಗೋ ಸುತ್ತ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಏನು ಇದ್ರ ಎಫೆಕ್ಟ್ ಅಂತ. ನಾವು ಒಂದು ಸತಿ ಯೂಸ್ ಮಾಡಿ ಎಸೆದ್ಬಿಡ್ತೀವಿ. ಎಲ್ಲಿಗೆ ಹೋಗುತ್ತೆ? ನಮ್ಮದೇ ಸಮುದ್ರಕ್ಕೆ ಹೋಗುತ್ತೆ, ಅಲ್ಲಿ ಜನಜೀವನಕ್ಕೆಲ್ಲ ಅಫೆಕ್ಟ್ ಆಗುತ್ತೆ. ಇಲ್ಲ ಲ್ಯಾಂಡ್ ಫಿಲ್ಲಿಗೆ ಹೋಗುತ್ತೆ, ಅಲ್ಲಿ ಮತ್ತೆ ನಮ್ಮದೇ ಸಾಯಿಲ್ ಒಳಗೆ ಡಿಸಿಂಟಿಗ್ರೇಟ್ ಆಗಿ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವಿವತ್ತೇನು ಮಾಡಿದ್ದೀವಿ ಅಂದರೆ, ಅಲ್ಲಿಂದ ಪ್ಲಾಸ್ಟಿಕ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಗಾಂಧೀಜಿಯವರ ಸ್ಪೆಕ್ಟಿಕಲ್ಸ್, ಅದು ಸ್ವಚ್ಛ ಭಾರತ್ ಲೋಗೋ ಆಗಿ ನರೇಂದ್ರ ಮೋದಿ ಅವರು ಇಟ್ಟಿದ್ದಾರೆ. ಸೊ ಆ ಸ್ಪೆಕ್ಟಿಕಲ್ ಶೇಪಲ್ಲಿ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಅದರದ್ದು ವೆಯ್ಟ್ ಎಷ್ಟಿದೆ ಅಂದರೆ, ಬರೀ ಇದು 1 ತಿಂಗಳಲ್ಲಿ ಕಲೆಕ್ಟ್ ಮಾಡಿರೋವಂಥ ಪ್ಲಾಸ್ಟಿಕ್ ಇದು 10 ಟನ್ನಷ್ಟು ವೆಯ್ಟ್ ಇದೆ ಇದರದ್ದು. ಇದನ್ನು ನಾಳೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದು ಅಡ್ಜುಡಿಕೇಟ್ ಮಾಡಿ ರೆಕಾರ್ಡ್ ಸೆಟ್ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಇದು ಎಲ್ಲ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಗಾಂಧಿ ಜಯಂತಿ ಪ್ರಯುಕ್ತ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ಹರೀಶ್ ಶೆಣೈ. ನಾನು ಪ್ಲಾಸ್ಟಿಕ್ ಫಿಶರ್ ಇಂಡಿಯಾದು ಮ್ಯಾನೇಜಿಂಗ್ ಡೈರೆಕ್ಟರ್. ಪ್ಲಾಸ್ಟಿಕ್ ಫಿಶರ್ ಬಂದು ಒಂದು ಜರ್ಮನ್ ಸಂಸ್ಥೆ, ಆದರೆ ಇಂಡಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ದೀವಿ 2
2021ರಿಂದ ನಾವು ಬನಾರಸ್ಸಲ್ಲಿ, ಕಾನ್ಪುರಲ್ಲಿ, ಮಂಗಳೂರಲ್ಲಿ ಮತ್ತು ಟ್ರಿವಾಂಡ್ರಮಲ್ಲಿ ನದಿಗೆ ಪ್ಲಾಸ್ಟಿಕ್ ಹೋಗೋದಾಗಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ನೀವೇನು ನೋಡ್ತಿದ್ದೀರಾ ಅದು ಪ್ಲಾಸ್ಟಿಕ್ಸ್ ಎಲ್ಲ ಮಂಗಳೂರಿಂದ ಬಂದಿರೋದು. ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಬೆಂಗಳೂರಲ್ಲಿ ಇದ್ದು ನಮಗೆ ನದಿಗೆ ಏನು ಪ್ಲಾಸ್ಟಿಕ್ ಹೋಗ್ತಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ಇದರಿಂದ ನಮ್ಮ ಯಾವುದು ಇದು ಮೊಸೈಕ್ ಮಾಡಿದ್ದೀವಲ್ಲ, ಅದರಿಂದ ಜನರಿಗೆ ತಿಳುವಳಿಕೆ ಬರ್ತದೆ ಅಂತ ಹೇಳಿ ನಾವು ಯಾವುದು ಪ್ಲಾಸ್ಟಿಕ್ ದಿನ ಯೂಸ್ ಮಾಡ್ತೀವಿ ಅದು ಹೇಗೆ ಹೋಗಿ ಎನ್ವೈರ್ಮೆಂಟಲ್ಲಿ ಸೇರ್ತಾ ಇದೆ, ಅದು ಹೇಗೆ ಹೋಗಿ ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿ ಬರಲಿಕ್ಕೆ ಅಂತ ಹೇಳಿ ನಾವು ಇದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದೀವಿ. 2021ರಿಂದ ಪ್ಲಾಸ್ಟಿಕ್ ಫಿಶರ್ ಬಂದು ಆಲ್ಮೋಸ್ಟ್ 1700 ಟನ್ಸ್ ಹತ್ರ ಪ್ಲಾಸ್ಟಿಕ್ಕನ್ನು ಗಂಗಾಕ್ಕೆ ಹೋಗಲಿಕ್ಕೆ ಮತ್ತು ನಮ್ಮ ಕರಾವಳಿ ತೀರಕ್ಕೆ ಹೋಗಲಿಕ್ಕೆ ನಾವು ನಿಲ್ಲಿಸಿದ್ದೀವಿ. ಅದನ್ನು ನಾವು ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ನಿಲ್ಲಿಸ್ತೀವಿ ನದಿಗಳಲ್ಲಿ. ಮತ್ತು ಅದು ಮುಂದೆ ಪ್ರಾಸೆಸ್ ಮಾಡಿ ನಮ್ಮ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಯಲ್ಲಿ ಪ್ರಾಸೆಸ್ ಮಾಡಿ ಅದನ್ನು ರೀಸೈಕ್ಲಿಂಗಿಗೆ ಇಲ್ಲಾದರೆ ಕೋ ಪ್ರೊಸೆಸಿಂಗಿಗೆ ಕಳಿಸ್ತೀವಿ. ನಮಸ್ಕಾರ, ಮೈ ನೇಮ್ ಇಸ್ ಮೊಹಮ್ಮದ್ Zaharin. I am the chair for CI Young Indians Bangalore. Today at Orion Mall, we are displaying the largest plastic mosaic shaped in the Swachh Bharat logo. These are the plastic waste which has been collected from the coastal areas of Karnataka, and we have various plastic which has been collected since last 1 month. Things like plastic bottles, slippers, fisherman's net, all these which impact the river bodies of Karnataka has been collected. This is an India Book of Record attempt which we are doing. Where close to 4,500 square feet we are displaying these items. In total, the weight of all these plastic piles will be close to 7 to 8 tons. More than the record, our mission is to educate the public on the usage of plastic. The mission here is to educate the public on how to refuse, reuse and recycle plastics. We want this initiative to bring more awareness to the public and protect our state of Karnataka in terms of plastic pollution which goes to the water bodies. Thank you.